ಯುದ್ಧ ನಿಂತರೂ ಯುದ್ಧದಿಂದ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳು ನೀಗುವ ಹಾಗೆ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಈ ಸಮಸ್ಯೆ ಜಾಸ್ತಿನೇ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಮುಂದುವರೆದಿದೆ. ಬಂಕುಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ ಗ್ಯಾಸ್ ಫಿಲ್ ಮಾಡಿಸಿಕೊಳ್ಳುವಂತಹ ಕಾರಣಕ್ಕೆ. ಮೈಸೂರು ರೋಡ್ ಚಾಮರಾಜಪೇಟೆಯ ಬಂಕ್ ಮುಂದೆ ಮತ್ತೆ ಕ್ಯೂ ಕಾಣಿಸ್ತಾ ಇದೆ. ರಾತ್ರಿಯಿಂದ ಕ್ಯೂನಲ್ಲಿಯೇ ಇದ್ದಾರೆ ಆಟೋ ಚಾಲಕರು. ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಈ ಮೂಲಕ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಮುಂದುವರಿತಾ ಇದೆ. ಸರತಿ ಸಾಲಿನಲ್ಲಿ ಬಂದು ಇಂತಿಷ್ಟೇ ಅಮೌಂಟಿಗೆ ಗ್ಯಾಸನ್ನು ಫಿಲ್ ಮಾಡಿಸ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಮುಂದುವರೆದಿದೆ. ಪರಿಸ್ಥಿತಿ ಸದ್ಯಕ್ಕೆ ಸುಧಾರಿಸಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಅದು ಸದ್ಯ ಕಾಣಿಸ್ತಾ ಇಲ್ಲ ಕೂಡ. ಆಟೋ ಗ್ಯಾಸ್ ಅಭಾವ ಕಡಿಮೆ ಆಗುವಂಥ ಸಾಧ್ಯತೆಗಳೇ ತೀರಾ ಕಡಿಮೆ ಕಾಣಿಸ್ತಾ ಇದೆ. ಯಾಕಂದರೆ ಬೆಳಗ್ಗೆನೆ ಆಟೋ ಬಂಕ್ಗಳ ಮುಂದೆ ಆಟೋ ಚಾಲಕರು ಕಾದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಾರ್ಗೆ ಕದನ ವಿರಾಮ ಘೋಷಣೆ ಆಗಿದ್ರೂ ಕೂಡ ಅಲ್ಲಿ ನಡೀತಿರುವಂತಹ ಬೆಳವಣಿಗೆಯಿಂದ ಯುದ್ಧ ನಿಲ್ಲುವಂಥ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಸ್ರೇಲ್ ಮತ್ತೆ ದಾಳಿ ಮಾಡ್ತೀವಿ ಅಂತ ಹೇಳ್ತಿದೆ. ಸಣ್ಣ ಪುಟ್ಟ ದಾಳಿಗಳು ಕೂಡ ಆಗ್ತಾ ಇದೆ. ಇರಾನ್ ಷರತ್ತುಗಳಿಗೆ ಅಮೆರಿಕ ಕೂಡ ಒಪ್ಕೊಳ್ಳುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಬರಬೇಕಾದಂತಹ ಅನಿಲ ಏನಿದೆ ಅದು LPG ಅನಿಲ ಬರದೇ ಇರೋ ಕಾರಣಕ್ಕೆ ಇನ್ನೂ ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಣ್ತಿದೆ. ಈ ದೃಶ್ಯಗಳು ನಮಗೆ ಕಾಣಿಸ್ತಿರೋದು ಚಾಮರಾಜಪೇಟೆ ಮೈಸೂರು ಮುಖ್ಯ ರಸ್ತೆಯಲ್ಲಿರುವಂಥ ಚಾಮರಾಜಪೇಟೆಯಲ್ಲಿ ಇರುವಂತಹ ಬಂಕ್ ಒಂದರ ಮುಂಭಾಗದಲ್ಲಿ ಆಟೋ ಗ್ಯಾಸ್ ಮುಂಭಾಗದಲ್ಲಿ ಇಲ್ಲಿ ಎಲ್ ಶೇಪಲ್ಲಿ ಆಟೋಗಳು ನಿಲ್ಲಿಸಿರುವಂಥದ್ದು. ಅದಕ್ಕೆ ಅಂತಲೇ ಆಟೋ ಪಾರ್ಕ್ ಮಾಡೋಕ್ಕೆ ಅಂತಲೇ ಒಂದು ರಸ್ತೆನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಬೇರೆ ಯಾವ ವಾಹನಗಳು ಬರ್ತಿಲ್ಲ. ಬೆಳಗ್ಗೆ ಈ ರಸ್ತೆಯಲ್ಲಿ ಬೇರೆ ಬೇರೆ ವಾಹನಗಳು ಸಂಚಾರ ಮಾಡುತ್ತೆ. ಆದರೆ ಒಂದು ಪಥದಲ್ಲಿ ಸಂಪೂರ್ಣವಾಗಿ ಆಟೋ ಚಾಲಕರು ತಮ್ಮ ಆಟೋಗಳನ್ನ ತಂದು ರಾತ್ರಿಯಿಂದನೇ ಕಾಯ್ತಿದ್ದಾರೆ. ಇನ್ನೂ ಆಟೋ ಗ್ಯಾಸ್ ಸರಬರಾಜು ಆಗ್ತಿಲ್ಲ. ಆದರೆ 9 ಗಂಟೆ ನಂತರದಲ್ಲಿ ನಾವು ಬಂಕ್ ಫಿಲ್ ಮಾಡ್ತೀವಿ, ಲೋಡ್ ಬಂದು ಅದಾದ ನಂತರ ನಾವು ಗ್ಯಾಸ್ ಹಾಕ್ತೀವಿ ಅಂತ ಬಂಕಿನ ಸಿಬ್ಬಂದಿಗಳು ಹೇಳಿರೋದ್ರಿಂದ ಬರುತ್ತೆ, ಬಂದಾದ್ಮೇಲೆ ಹಾಕ್ಸ್ಕೊಳ್ಳೋಣ ಅಂತ ರಾತ್ರಿಯಿಂದನೇ ಆಟೋಗಳನ್ನ ತಂದು ನಿಲ್ಲಿಸಿರುವಂಥದ್ದು. ಸರಿಸುಮಾರು ಒಂದು 300ಕ್ಕೂ ಹೆಚ್ಚು ಆಟೋಗಳು ಈ ಬಂಕ್ನ ಆಜುಬಾಜುನಲ್ಲಿ ನಿಲ್ಲಿಸ್ಕೊಂಡಿರುವಂಥದ್ದು. ಆಮೇಲೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡೇ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಆಮೇಲೆ ನೋಡ್ತಿದ್ದೀರಾ ಯೂನಿಫಾರ್ಮ್ ಇಲ್ಲದೆ ಬಂದಿದ್ದಾರೆ ಅಂದರೆ ಅವ್ರು ರಾತ್ರಿಯಿಂದ ಇಲ್ಲೇ ಕಾಯ್ತಾ ಕೂತ್ಕೊಂಡು ನಮಗೆ ಸರದಿ ಬಂದಿದ ತಕ್ಷಣ ಅವರು ಫಿಲ್ಲಿಂಗ್ ಶುರು ಮಾಡಿದ ತಕ್ಷಣ ಹಾಕ್ಸ್ಕೊಂಡ್ಬಿಟ್ರೆ ಒಂದಿಷ್ಟು ಸಂಪಾದನೆ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಈ ರೀತಿ ಕಾಯ್ತಾ ಕೂತಿರುವಂಥದ್ದು. ಎಷ್ಟೋ